ಎಷ್ಟ್ ಗಂಟೆಯಿಂದ ಬೆಳಗ್ಗೆಯಿಂದ ನೀವು ಸ್ಟಾರ್ಟ್ ಮಾಡ್ತೀರಿ ಇದನ್ನ ಕಬ್ಬನ್ ಜ್ಯೂಸ್ ಮಾಡಕ್ಕೆ? ನಾವು ಬೆಳಗ್ಗೆ 10 ಗಂಟೆಯಿಂದ ಬೆಳಿಗ್ಗೆ 10 ಗಂಟೆಯಿಂದ. ಅಂದ್ರೆ ಈಗ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ ಎಷ್ಟು ಗಂಟೆ ಗಂಟೆ ಮಾಡ್ತೀರಿ? 6 ಗಂಟೆಗೆ. 6 ಗಂಟೆ ಗಂಟ. ಈಗ ನಿಮ್ಗೆ ಈಗ ರೋಡ್ ಸೈಡ್ ಅಲ್ಲಿ ಜನ ಬರ್ತಾರೆ, ಕೆಲವೊಬ್ರು ಜ್ಯೂಸ್ ಕೇಳ್ತಾರೆ, ಮತ್ತೆ ಕೋಲ್ಡ್ ಇರೋರ್ನ ಕೇಳ್ತಾರೆ. ಅದಕ್ಕೆ ಏನ್ ರೈಟ್ ಮಾಡಿದಿರಿ ನೀವು? ಮಾಮೂಲಿ ಗ್ಲಾಸ್, ಪೇಪರ್ ಗ್ಲಾಸ್. ಅಂದ್ರೆ ಈಗ ಚಿಕ್ಕ ಲೋಟಕ್ಕೆ ನೀವು ಎಷ್ಟು ಮಾಡಿದಿರಿ? ದೊಡ್ಡ ಲೋಟಕ್ಕೆ, ಚಿಕ್ಕ ಲೋಟಕ್ಕೆ 20 ರೂಪಾಯಿ ಮಾಡಿದಿರಿ, ಮತ್ತೆ ದೊಡ್ಡ ಲೋಟಕ್ಕೆ 30 ರೂಪಾಯಿ ಮಾಡಿದಿರಿ. ಅಂದ್ರೆ ನಿಮ್ಮ ಈಗ ಜನಗಳಿಗೆ ನೀವ್ ಏನಂತ ಹೇಳಿಸ್ತೀರಿ? ಈಗ ಬೇರೆ ಕಡೆ ಎಲ್ಲ ಕುಡಿತಾರೆ, ಅಲ್ಲಿ ನಿಮ್ಮಲ್ಲಿ ಏನು ಅದ ಫೆಸಿಲಿಟಿ ಅಂದ್ರೆ ಏನು ಅಂತ ನಾನ್ ಕೇಳ್ತಾ ಇದ್ದೀನಿ. ಅಂದ್ರೆ ನೀವು ನಾನ್ ಕುಡಿದ ಮಟ್ಟಿಗೆ ನೀವು ಕಬ್ಬನ್ ಜ್ಯೂಸ್ ಅಲ್ಲಿ ಎಲ್ಲೂ ಸುಧಾ ಕೋಲ್ಡ್ ಕೊಡಲ್ಲ ನನಗ್ ಗೊತ್ತಿರೋ ಮಟ್ಟಿಗೆ. ಇದಕ್ಕೆ ಏನಂತ ಹೇಳ್ತೀರಿ ನಿಮ್ಮ ಜನಗಳಿಗೆ? ಈಗ ಕೋಲ್ಡ್ ಕುಡಿತಾರೆ ಕೆಲವೊಬ್ರು, ಈಗ ನಾವೇ ಕುಡ್ದು ಈಗ ಕೋಲ್ಡ್. ಹಂಗಾಗಿ ನಾನ್ ಕೇಳ್ತಾ ಇರೋದು, ನಿಮ್ಮಲ್ಲಿ ಒಳ್ಳೆ ಕ್ವಾಲಿಟಿ ಅದ. ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟೆಗೆ ಎಷ್ಟಾಯ್ತದ ನಿನ್ನ ಅಂದಾಜು? ನಾನ್ ನಿಮ್ಗೆ ನಿಖರವಾಗಿ ಹೇಳಿ ಅಂತ ನಾನು ಹೇಳ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ ಭಾನುವಾರ ಸ್ವಲ್ಪ 1000 ಮಾಡ್ತೀವಿ. ಹೌದು, ಈಗ ಬೆಂಗಳೂರು ಹೈವೇ ಆದ್ಮೇಲೆ ನಿಮ್ಗೆ ಬಿಗ್ನೆಸ್ ಆಯ್ತದ ಇಲ್ವಾ ಅಕ್ಕ? ಕಡಿಮೆ ಅಣ್ಣ, ಆಗಿನ ಆಯ್ತಾ. ಈಗ ಹೈವೇ ಆದ್ಮೇಲೆ ನಮ್ಗೆ ಕಡಿಮೆನೆ ಆಗೈತೆ. ಹಾ, ಈಗ ಈ ಕಡೆ ಏನಪ್ಪಾ ಅಂದ್ರೆ ಮದ್ದೂರು, ಮಳವಳ್ಳಿ, ಇದು ಸಾರಿ ಮದ್ದೂರು ಮತ್ತು ಚನ್ನಪಟ್ಟಣಕ್ಕೆ ಹೋಗೋರಿಗೆ ಕೆಲವೊಂದು ಅಂಗಡಿಗಳು ಗೊತ್ತಿಲ್ಲ ಚೆನ್ನಾಗೆ ಕೊಡೋವು. ಕೆಲವು ಕಬ್ಬನ್ ಜ್ಯೂಸ್ ಅಲ್ಲಿ ನಾವು ಸುಮಾರು ವರ್ಷ ಕುಡ್ದಿದೀನಿ, ಅದಕ್ಕೆ ನಿಮ್ಮನ್ನ ಇಂಟರ್ವ್ಯೂ ತಗೋತಾ ಇದೀನಿ. ಏನಂತ ಹೇಳ್ತೀರಿ? ಈಗ ಜನಗಳನ್ನ ನೀವು ಈ ರೋಡ್ ಸೈಡ್ ಅಲ್ಲಿ ಮಾರ್ತಾ ಇರ್ತೀರಿ, ಭಾನುವಾರ ಶನಿವಾರ ಮಾತ್ರ ಜಾಸ್ತಿ ಆಯ್ತದ, ಮಿಕ್ಕಿದ ದಿನ ಬಿಗ್ನೆಸ್ ಆಯ್ತದ ಇಲ್ವಕ್ಕ? ಸ್ವಲ್ಪ ಆಯ್ತದೆ ಅಣ್ಣ, ಇಷ್ಟು ಅಂತ ಹೇಳಕ್ ಆಗ್ತದ. ಹಾ, ನೀವ್ ಹೇಳೋದ್ ಏನಂತ ಹೇಳಿದ್ರೆ ಈಗ ಬಿಗ್ನೆಸ್ ಕಡಿಮೆ ಆಗದ ಅಂತ ನೀವ್ ಹೇಳ್ತಾ ಇರೋದು. ಸರಿ ಅಕ್ಕ. ಈಗ ಮುಂದಿನ ದಿನಗಳಲ್ಲಿ ಈ ರೋಡಲ್ಲಿ ಬರೋರ್ಗೆ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ತೀನಿ, ಬೆಂಗಳೂರು ಟು ಮತ್ತು ಮೈಸೂರಿಗೆ ಹೋಗೋ ರೋಡಲ್ಲಿ ಏನು ಮೊದ್ಲೇ ದಾರಿ ಇತ್ತಲ್ಲ, ಆ ರೋಡಲ್ಲಿ ಬಂದ್ರೆ ಈ ಅಂಗಡಿ ಬಂದು ಏನು ಇದು ಯಾವ ಮಠ ಅದು ಆ ಕಡೆ ಏನು ಆದಿಚುಂಚನಗಿರಿಯವರ ಕಾಲೇಜ್ ಇದೆ ಈ ಕಡೆ ರೋಡಲ್ಲಿ. ನೀವು ಮದ್ದೂರಿನಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಈ ರೋಡಲ್ಲಿ ಇಲ್ಲಿ ಒಂದ್ ಸ್ವಲ್ಪ ಏನಪ್ಪಾ ಅಂತ ಹೇಳಿದ್ರೆ ಬಂದು ಈ ರೋಡಲ್ಲಿ ಇವರು ಕಬ್ಬನ್ ಜ್ಯೂಸ್ ಮಾಡ್ತಾರೆ. ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ದಯಮಾಡಿ ಇದನ್ನ ಕುಡೀರಿ ಮತ್ತು ನೀವು ಅದ್ರಲ್ಲಿ ಅವ್ರ ಅಭಿಪ್ರಾಯನೂ ತಿಳ್ಕೊಳ್ಳಿ. ಧನ್ಯವಾದ ಅಕ್ಕ.